ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದ್ ಊರು, ಆ ಊರಲ್ಲಿ ಒಬ್ಬ ಬಹಳ ದೊಡ್ಡ ಶ್ರೀಮಂತ. ಆದ್ರೆ ತುಂಬಾ ಜಿಪಣ ಬೇರೆ. ಯಾರಿಗೂ ಏನು ಸಹಾಯ ಮಾಡಲ್ಲ. ಎಲ್ಲಾ ದುಡ್ಡುನು ಜೊತೆಲಿ ಇಟ್ಕೊಂಡಿರ್ತಾನಷ್ಟೇ. ಬಡ್ಡಿ ಗಿಡ್ಡಿ ಮಾಡ್ಕೊಂಡು ಚಕ್ರ ಬಡ್ಡಿ ಹಾಕೊಂಡು ಇರ್ತಾನೆ. ಸರಿ, ಒಂದ್ಸರಿ ಅವನು ಒಬ್ಬ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ, ನನ್ನ ಹತ್ರ ಈ ದುಡ್ಡಿದೆಯಲ್ಲ, ಇದನ್ನ ಜೋಪಾನ ಮಾಡಿ ಇಟ್ಕೊಳ್ಳೋದು ಹೆಂಗೆ, ಏನ್ ಮಾಡ್ಬೇಕು? ಗುರುಗಳು ಹೇಳ್ತಾರೆ, ಓಹೋ, ನಿಂಗೆ ಉತ್ತರ ಹೇಳ್ಬೇಕು ಅಂದ್ರೆ ನಂಗೆ ಒಂಚೂರು ಟೈಮ್ ಬೇಕಪ್ಪ. ಒಂದ್ ಕೆಲಸ ಮಾಡು, ನಿಮ್ ಮನೇಲಿ 2 ಬಾವಿ ತೋಡಿಸ್ಬಿಡು. ಅರ್ಥ ಆಯ್ತಲ್ಲ? ನಾನು ಬಂದು ಏನ್ ಮಾಡ್ಬೇಕು ಹೇಳ್ತೀನಿ. ಇವ್ನು ಅನ್ಕೊಂಡ ಬಾವಿ ತೋಡ್ಸ್ ಅದ್ರಲ್ಲಿ ದುಡ್ಡು ಹೂತ್ ಹಾಕಿಡ್ಬೇಕು, ಆ ಥರ ಏನೋ ಹೇಳ್ತಾರೇನೋ, ಯಾಕೆಂದ್ರೆ ಅವಾಗೆಲ್ಲ ಬ್ಯಾಂಕಿಂಗ್ ಏನು ಇರ್ಲಿಲ್ವಲ್ಲ. ಸರಿ, ಹೋದ, 2 ಬಾವಿ ತೋಡಿಸ್ದ, ನೀರು ಬಂದ್ಬಿಡ್ತು ಬಾವಿಲಿ. ಕರ್ದ. ಈ ಗುರುಗಳು ಹೋದ್ರು, ನೋಡ್ಬಿಟ್ಟು ಹೇಳಿದ್ರು, ನೋಡು, ಇದು ನಿಂಗೆ ಉತ್ತರ ಹೇಳ್ಬೇಕು ಅಂದ್ರೆ 1 ವರ್ಷ ಬೇಕಾಗುತ್ತೆ. ಒಂದ್ ಕೆಲಸ ಮಾಡು, ಈ ಬಾವಿ ಇದೆಯಲ್ಲ, ನೀರಿದೆಯಲ್ಲ, ಇದನ್ನು ಉಪಯೋಗಿಸು, ಬೇರೆಯವ್ರಿಗೂ ನೀರ್ ಸೇರ್ಕೊಳಕ್ ಬಿಡು, ಎಲ್ಲ ಮಾಡು. ಈ ಕಡೆ ಬಾವಿ ಇದೆಯಲ್ಲ, ಇದು ನಂದು, ಇದನ್ನ ಫುಲ್ ಕ್ಲೋಸ್ ಮಾಡ್ಬಿಡು. ಅರ್ಥ ಆಯ್ತಲ್ಲ? ಯಾರನ್ನು ಏನು ಮಾಡಕ್ ಬಿಡ್ಬೇಡ, ಕ್ಲೋಸ್ ಮಾಡಿ ಲಾಕ್ ಮಾಡ್ಬಿಡು. 1 ವರ್ಷ ಆದ್ಮೇಲೆ ಬಂದು ನಾನು ಏನ್ ಮಾಡ್ಬೇಕು ಹೇಳ್ತೀನಿ. ಸರಿ, ಇವನು ಅನ್ಕೊಂಡ ಗುರುಗಳೇನೋ ಮಂತ್ರ ಗಿಂತ್ರ ಹೇಳ್ಕೊಡ್ತಾರೇನೋ ಅಂತ. ಸರಿ, ಒಂದ್ ಬಾವಿ ನೀರ್ನ ಎಲ್ಲಾರ್ಗೂ ಬಿಟ್ಟ. ಎಲ್ಲರೂ ಬರುತ್ತಾರೆ, ನೀರ್ ಸೇದ್ಕೋತಾರೆ, ನೀರ್ ಕುಡಿಯಕ್ ತಗೊಂಡ್ ಹೋಗ್ತಾರೆ, ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದ್ ಬಾವಿ ಲಾಕ್ ಆಗೋಯ್ತು. ಸರಿ, ಗುರುಗಳು 1 ವರ್ಷ ಆದ್ಮೇಲೆ ಬಂದು ಆ ಲಾಕ್ ಆಗಿತ್ತಲ್ಲ ಅದನ್ನ ಓಪನ್ ಮಾಡು ಅಂದ್ರು. ಓಪನ್ ಮಾಡ್ತಾರೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಅಲ್ಲಿ ನೀರೇ ಇಲ್ಲ. ಬಾವಿಲಿ ನೀರ್ ಬಂದಿತ್ತು, ಆದ್ರೆ ಇವಾಗ ನೀರೇ ಇಲ್ಲ. 2ನೇ ಬಾವಿಲಿ ಇನ್ನು ನೀರು ತುಂಬಿ ತುಳುಕ್ತಾ ಇದೆ. ಗುರುಗಳು ಹೇಳಿದ್ರು, ನೋಡಪ್ಪ, ದುಡ್ಡನ್ನ ಜೋಪಾನವಾಗಿ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ಇಷ್ಟೇ. ಈ ಬಾವಿ ಇದೆಯಲ್ಲ, ಈ ಬಾವಿ ನೀರು ಎಲ್ಲರೂ ಉಪಯೋಗಿಸ್ತಾ ಇದ್ರು, ಬೇರೆಯವ್ರಿಗೂ ಕೊಡ್ತಾ ಇದ್ದೆ, ಆದ್ರಿಂದ ಇನ್ನೂ ನೀರಿದೆ. 2ನೇ ಬಾವಿನಲ್ಲಿ ಅಲ್ಲಿ ಲಾಕ್ ಮಾಡಿ ಇಟ್ಬಿಟ್ಟಿಯಲ್ಲ, ಅದು ಹಾಳಾಯ್ತು ಅಷ್ಟೇ. ಹಣನೂ ಅಷ್ಟೇ. ಬೇರೆಯವ್ರ ಸಹಾಯ ಕೊಡು, ಬೇರೆಯವ್ರಿಗೆ ಕೊಡು, ಹಣವನ್ನು ಉಪಯೋಗಿಸು. ಹಣ ನಿನ್ನ ಹತ್ರ ಇರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಯಾವಾಗ ಎಲ್ಲೂ ಹೋಗ್ಬಾರ್ದು, ಯಾರಿಗೂ ಕೊಡಬಾರ್ದು ಅಂತ ಲಾಕ್ ಮಾಡಿ ಇಟ್ಕೋತೀಯ, ಹಣ ಹಾಳಾಗುತ್ತೆ ಅಷ್ಟೇ. ಅದರಿಂದ ಧನನ ಉಳಿಸ್ಕೋಬೇಕಾದ್ರೆ 3 ದಾರಿ. ಒಂದು, ಅದನ್ನ ನೀನು ಉಪಯೋಗಿಸು. ಇಲ್ಲ, ಬೇರೆಯವರು ಕೊಟ್ಟು ಸಂತೋಷ ಪಡು, ಅವಾಗ್ಲೂ ನಿಂಗೆ ಮತ್ತೆ ವಾಪಸ್ ಬರುತ್ತೆ ಒಂದಲ್ಲ ಒಂದು ರೀತಿನಲ್ಲಿ. 3ನೇದು ಅದು ಹಾಳಾಗುತ್ತೆ ಅಷ್ಟೇ. ಆದ್ರಿಂದ ನೀನೇ ಡಿಸೈಡ್ ಮಾಡ್ಕೊ ಅಂತ ಹೇಳಿದೆ. ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿದೆಯಲ್ಲ? ಆದ್ರಿಂದ ಸುಮ್ಮನೆ ದುಡ್ಡನ್ನ, ಹಣವನ್ನ ನಾವು ಬರೀ ನಮ್ಮ ಕಡೆ ಇಟ್ಕೊಳ್ಳೋ ಬದಲು ಅದನ್ನ ಉಪಯೋಗಿಸ್ತಾ ಇದ್ದಾಗಷ್ಟೇ ಅದಕ್ಕೆ ಬೆಲೆ, ಅಲ್ವೇ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.